ಇಂದಿನಿಂದ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ ಮೂಡಲಿದೆ. ಯಲಹಂಕ ವಾಯುನೆಲೆಯಲ್ಲಿ ವಿಮಾನಗಳ ಹಾರಾಟಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ. ಇಂದಿನಿಂದ 5 ದಿನಗಳವರೆಗೆ ಅಂದ್ರೆ 18ನೇ ತಾರೀಕಿನವರೆಗೆ 11ನೇ ಆವೃತ್ತಿಯ ಏರ್ ಶೋ ನಡೆಯಲಿದ್ದು, ಲೋಹಗಳ ಹಕ್ಕಿಗಳ ಹಾರಾಟಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಈ ಬಾರಿ 30ಕ್ಕೂ ಹೆಚ್ಚು ರಾಷ್ಟ್ರಗಳ 549 ಕಂಪನಿಗಳು ಭಾಗವಹಿಸುತ್ತಿದ್ದು ಅನ್ನೋದೇ ಈ ಬಾರಿಯ ವಿಶೇಷ. ಇಂದಿನಿಂದ ಆಗಸದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. 5 ದಿನಗಳ ಕಾಲ ಬಾನಂಗಳದಲ್ಲಿ ಮೂಡಲಿದೆ ಚಿತ್ತಾರ. ಹೌದು, ಇಂದಿನಿಂದ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ ಮೂಡಲಿದೆ. ಯಲಹಂಕ ವಾಯುನೆಲೆಯಲ್ಲಿ ವಿಮಾನಗಳ ಹಾರಾಟಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ. ಇಂದಿನಿಂದ 5 ದಿನಗಳವರೆಗೆ ಅಂದರೆ 18ನೇ ತಾರೀಕಿನವರೆಗೂ 11ನೇ ಆವೃತ್ತಿಯ ಏರ್ ಶೋ ನಡೆಯಲಿದ್ದು, ಲೋಹಗಳ ಹಕ್ಕಿಗಳ ಹಾರಾಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಬಾರಿ 30ಕ್ಕೂ ಹೆಚ್ಚು ರಾಷ್ಟ್ರಗಳ 549 ಕಂಪನಿಗಳು ಭಾಗವಹಿಸ್ತಾ ಇದ್ದು, 72 ವಿಮಾನ ಮತ್ತು ಹೆಲಿಕಾಪ್ಟರ್ಗಳು ಪ್ರದರ್ಶನವನ್ನ ನಡೆಸಲಿವೆ. ಇದಕ್ಕಾಗಿ ಯಲಹಂಕ ಸುತ್ತಮುತ್ತಲ ರಸ್ತೆಗಳಲ್ಲಿ ಭಾರೀ ವಾಹನಗಳ ಓಡಾಟವನ್ನ ನಿಷೇಧಿಸಲಾಗಿದೆ. ಅಲ್ಲದೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮಾಂಸ ಮಾರಾಟವನ್ನ ಬಂದ್ ಮಾಡಲಾಗಿದೆ. ಹಾಗೆ ಏರ್ ಶೋಗಾಗಿಯೇ ಬಿಎಂಟಿಸಿ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಿಎಂಟಿಸಿ ವಾಯುವಜ್ರ ಮತ್ತು ದೂರ ಮಾರ್ಗದ ಅನುಸೂಚಿಗಳಲ್ಲಿ ಸುತ್ತುವಳಿಗಳಲ್ಲಿ ಯಾವುದೇ ಮಾರ್ಗ ಬದಲಾವಣೆ ಮಾಡಿಲ್ಲ. ಎಂದಿನಂತೆ ಮುಖ್ಯ ರಸ್ತೆಯಲ್ಲಿ ಬಸ್ಗಳು ಸಂಚರಿಸಲಿವೆ. 2 ವರ್ಷಕ್ಕೊಮ್ಮೆ ನಡೆಯುವ ವೈಮಾನಿಕ ಪ್ರದರ್ಶನಕ್ಕಾಗಿ 5 ಲಕ್ಷಕ್ಕೂ ಅಧಿಕ ಮಂದಿ ಟಿಕೆಟ್ ಪಡೆದುಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಕೊನೆಯ 2 ದಿನ ಪ್ರವೇಶವಿರುತ್ತೆ. ಈ ಏರ್ ಶೋನಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನ ತೆಗೆದುಕೊಂಡು ಹೋಗಬೇಕು. ಆಹಾರ ಸಾಮಗ್ರಿಯನ್ನ ಒಯ್ಯಲು ಅವಕಾಶವಿಲ್ಲ. ಪ್ರದರ್ಶನ ಆರಂಭವಾಗುವ 1 ಗಂಟೆ ಮುಂಚೆ ತೆರಳಬೇಕು. ಇನ್ನು ಈ ಬಾರಿಯ ವಿಶೇಷತೆ ಅಂದ್ರೆ ಯುದ್ಧ ವಿಮಾನ ತೇಜಸ್ನ ಕಾಕ್ಪಿಟ್ ನೋಡಲು ಅವಕಾಶ ಕಲ್ಪಿಸಲಾಗಿದೆ. ಮಾನವರಹಿತ ಯುದ್ಧ ವಿಮಾನ ರುಸ್ತುಂ 1, ರುಸ್ತುಂ 2 ಮೊದಲ ಬಾರಿ ಹಾರಾಡಿದೆ. ಕಳೆದ ಪ್ರದರ್ಶನದಲ್ಲಿ ವೀಕ್ಷಕರ ಮನಸೂರೆಗೊಂಡಿದ್ದ ಫ್ಲೈಯಿಂಗ್ ಬುಲ್ಸ್ ಮತ್ತು ವಿಂಗ್ ವಾಕರ್ಸ್ ತಂಡಗಳು ಈ ಸಲ ಭಾಗವಹಿಸುವ ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿ ಕೊಂಚ ವೈಮಾನಿಕ ಕಸರತ್ತು ನೋಡಲು ತುದಿಗಾಲಲ್ಲಿ ನಿಂತವರಿಗೆ ನಿರಾಸೆಯಾಗಿದೆ. ಇನ್ನು ರಫೇಲ್ ಯುದ್ಧ ವಿಮಾನಗಳು ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಲಿವೆ. ಅಮೆರಿಕದ ದೈತ್ಯ ಬೋಯಿಂಗ್ ಕಂಪನಿ A-18 ಸೂಪರ್ ಹಾರ್ನೆಟ್, KC-46 ಟ್ಯಾಂಕರ್, ಗಲೋಬ್ ಮಾಸ್ಟರ್ 3 ವಿಮಾನಗಳೊಂದಿಗೆ ಪಾಲ್ಗೊಳ್ಳಲಿವೆ. ದೀಪಾ ಜೊತೆ ಸುಬ್ರಹ್ಮಣ್ಯ ಹಂಡಿಗೆ, ಸುದ್ದಿ ಟಿವಿ, ಬೆಂಗಳೂರು. ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಏರ್ ಶೋಗೆ. ಈ ಬಾರಿ 39 ದೇಶಗಳಿಂದ 343 ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ಆಕರ್ಷಿತವಾಗುವಂತಹ ಈ ಒಂದು ಏರ್ ಶೋ ನಡೀತಾ ಇದೆ. 11ನೇ ಆವೃತ್ತಿಯ ಏರ್ ಶೋ ಇದಾಗಿದ್ದು ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಬೆಂಗಳೂರಿನ ಯಲಹಂಕದಲ್ಲಿ ವಾಯುನೆಲೆಯಲ್ಲಿ ಈ ಒಂದು ಏರ್ ಶೋನ ಏರ್ಪಡಿಸಲಾಗಿದೆ. ಈಗಾಗಲೇ 5 ಲಕ್ಷ ಜನ ಟಿಕೆಟ್ಗಳನ್ನ ಪಡೆದುಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ ಶೋಗೆ ಚಾಲನೆ ಸಿಗುತ್ತೆ. ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ಮನೋಹರ್ ಪರಿಕ್ಕರ್ ಇದಕ್ಕೆ ಚಾಲನೆ ನೀಡ್ತಾರೆ. ಹಾಗೆ ಸಿಎಂ ಸಿದ್ದರಾಮಯ್ಯವರು ಉದ್ಘಾಟನೆ ಕೂಡ ಮಾಡ್ತಾರೆ. ಈಗಾಗಲೇ ಲಕ್ಷಾಂತರ ಪ್ರವಾಸಿಗರು ಕೂಡ ಆ ಒಂದು ಯಲಹಂಕದತ್ತ ಈಗ ದಾಪುಗಾಲ ನೀಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯುದ್ಧ ವಿಮಾನಗಳು, ತರಹೇವಾರಿ ಸ್ವದೇಶ್ ವಿಮಾನ, ಹಾಗೆ ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳ ಯುದ್ಧ ವಿಮಾನಗಳ ಪರಿಚಯ ಕೂಡ ಇಲ್ಲಾಗುತ್ತೆ. ಈಗಾಗಲೇ ಕಣ್ತುಂಬಿಕೊಳ್ಳೋಕೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಅಲ್ಲಿ ಜಮಾಯಿಸ್ತಾ ಇದ್ದಾರೆ. ಹಾಗಿದ್ರೆ ಸದ್ಯಕ್ಕೆ ಅಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ತದೆ, ಹೀಗೆ ಇದರ ಬಗ್ಗೆ ಇನ್ನಷ್ಟು ಏನಿದೆ ಮಾಹಿತಿ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಆ ಒಂದು ಯಲಹಂಕದ ವಾಯುನೆಲೆಯಿಂದ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುಬ್ರಹ್ಮಣ್ಯ, ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ ಏರ್ ಶೋ ಪ್ರಾರಂಭವಾಗೋದಕ್ಕೆ. ಸದ್ಯಕ್ಕೆ ಯಾವ ರೀತಿ ಯಲಹಂಕದ ವಾಯುನೆಲೆ ಸಿದ್ಧಗೊಂಡಿದೆ ಅಂತ? ಪ್ರಭು, ಭಾರತದ ಏರ್ ಸ್ಪೇಸ್ ಹಬ್ ಎಂದು ಕರೆಸಿಕೊಳ್ಳುವಂತಹ ಬೆಂಗಳೂರಿನ ಯಲಹಂಕ ವಾಯುನೆಲೆ ಇವತ್ತು ಲೋಹದ ಹಕ್ಕಿಗಳ ವಿಶಿಷ್ಟ ಒಂದು ಅನಾವರಣಕ್ಕೆ ವೇದಿಕೆ ಆಗಲಿದೆ. ಈಗಾಗಲೇ
ಯಲಹಂಕ ವಾಯುನೆಲೆಯಲ್ಲಿ ಈ ಒಂದು ಅದ್ಭುತ ಅಂದ್ರೆ ವಿಮಾನಗಳ ಚಿತ್ತಾರ ಮೂಡಿಸುವಂತಹ ಅದ್ಭುತ ಕ್ಷಣಕ್ಕೆ ವೇದಿಕೆ ಕೂಡ ಸಿದ್ಧಗೊಂಡಿದ್ದು ಸರ್ವ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಆಗಲಿದೆ. ಇದೀಗ ನಮ್ಗೆ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಇವತ್ತು 9:30 ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ಮನೋಹರ್ ಪರಿಕ್ಕರ್ ಅವರು ಕೂಡ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕಿತ್ತು. ಆದ್ರೆ ಅವರು ಬೇರೆ ಕಾರ್ಯದ ನಿಮಿತ್ತವಾಗಿ ಇವರಿಬ್ಬರು ಕೂಡ ನಾಯಕರು ಕೂಡ ಇವತ್ತು ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾ ಇಲ್ಲ. ಅದರ ಬದಲಾಗಿ ರಾಜ್ಯ ಸರ್ಕಾರದ ಪರವಾಗಿ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂತಹ ಆರ್.ವಿ. ದೇಶಪಾಂಡೆ ಅವರು ಇವತ್ತಿನ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈಗ ನಾನು ಇದೀಗ ಯಲಹಂಕ ವಾಯುನೆಲೆಯಲ್ಲೇ ಇದ್ದೇನೆ. ಇಲ್ಲೂ ಕೂಡ ನಾವು ದೃಶ್ಯವನ್ನ ನೋಡ್ತಾ ಹೋಗ್ಬೋದು. ಈಗಾಗಲೇ ಸರ್ವ ರೀತಿಯಲ್ಲಿಯೂ ಕೂಡ ಯಲಹಂಕ ವಾಯುನೆಲೆ ಸಜ್ಜಾಗಿರುವಂತದ್ದು ಈ ಒಂದು ಲೋಹದ ಅಕ್ಕಿಗಳ ಚಿತ್ತಾರವನ್ನ ಮೂಡಿಸಲಿಕ್ಕೆ. ಈಗಾಗಲೇ ನಾವು ದೃಶ್ಯದಲ್ಲಿ ನೋಡಬಹುದು ಹಲವಾರು ದೇಶಗಳ ಅಂದ್ರೆ 51 ರಾಷ್ಟ್ರಗಳ ವಿಭಿನ್ನವಾಗಿರುವಂತಹ ಫ್ಲೈಟ್ಸ್ ಗಳನ್ನ ಇಲ್ಲಿ ಈಗಾಗಲೇ ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು. ಭಾರತದ ತೇಜಸ್ ಸೇರಿದಂತೆ ಬೇರೆ ಬೇರೆ ದೇಶಗಳ ರಷ್ಯಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಚೀನಾ ಆಗಿರ್ಬೋದು, ಹೀಗೆ ಬೇರೆ ಬೇರೆ ದೇಶಗಳ ಯುದ್ಧ ವಿಮಾನಗಳನ್ನು ಕೂಡ ಈಗಾಗಲೇ ಪ್ರದರ್ಶನಕ್ಕೆ ಇಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಹದ ಹಕ್ಕಿಗಳು ಕೂಡ ಆಕಾಶದಲ್ಲಿ ಚಿತ್ತಾರವನ್ನ ಬಿಡಿಸಲಿವೆ. ಹಾಗೆ ಇದರ ಹೊರತಾಗಿ ಇನ್ನಿತರ ಇನ್ಫಾರ್ಮೇಶನ್ ಅನ್ನು ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಈ ಬಾರಿ 51 ಈ ಒಂದು ವೈಮಾನಿಕ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದಾವೆ. ಅದರಲ್ಲಿ 270 ವಿದೇಶಿಯ ಅಂದ್ರೆ ಭಾರತೀಯ ಕಂಪನಿಗಳು ಜೊತೆಗೆ ಇನ್ನುಳಿದಂತ 279 ವಿದೇಶಿ ಕಂಪನಿಗಳು ಪಾಲ್ಗೊಳ್ತಾ ಇರುವಂತದ್ದು. ಹಾಗೆ ಇನ್ನಿತರ ಇನ್ಫಾರ್ಮೇಶನ್ ನೋಡ್ತಾ ಹೋಗೋದಾದ್ರೆ ಈ ವರ್ಷದ ಪ್ರಮುಖ ಆಕರ್ಷಣೆ ಅಂತ ನೋಡ್ತಾ ಹೋಗೋದಾದ್ರೆ ಸೂರ್ಯ ಕಿರಣ್ ಯುದ್ಧ ವಿಮಾನ ಕೂಡ ಈ ಬಾರಿಯ ವೈಮಾನಿಕ ಪ್ರದರ್ಶನದಲ್ಲಿ ಪಾಲ್ಗೊಳ್ತಾ ಇರುವಂತದ್ದು. ಈ ಒಂದು 2011ರಲ್ಲಿ ಸೂರ್ಯ ಕಿರಣ್ ಯುದ್ಧ ವಿಮಾನ ಪ್ರದರ್ಶನದಲ್ಲಿ ಕೊನೆಗೊಂಡಿತ್ತು. ಅಂದ್ರೆ ಪೈಲಟ್ ಸಾವನ್ನಪ್ಪಿದಂತಹ ಕಾರಣ ಅಂದಿನಿಂದ ಸೂರ್ಯ ಕಿರಣ್ ಭಾಗವಹಿಸಿರಲಿಲ್ಲ. ಆದ್ರೆ ಈ ವರ್ಷ ಸೂರ್ಯ ಕಿರಣ್ ಕೂಡ ಪಾಲ್ಗೊಳ್ತಾ ಇದೆ. ಆಕಾಶದಲ್ಲಿ ಸೂರ್ಯ ಕಿರಣ್ ಕೂಡ ಚಿತ್ತಾರವನ್ನ ಮೂಡಿಸಲು ಸಿದ್ಧವಾಗಿರುವಂತದ್ದು. ಅದರ ಜೊತೆಗೆ ತೇಜಸ್ ಯುದ್ಧ ವಿಮಾನ ಕೂಡ ಈ ಬಾರಿಯ ಮತ್ತೊಂದು ಆಕರ್ಷಣೆಯಿಂದ ಕರೆಸಿಕೊಂಡಿದೆ. ಹಾಗೆ ಪ್ರಪ್ರಥಮ ಬಾರಿಗೆ AEWC ಎಂಬ ಯುದ್ಧ ವಿಮಾನವು ಕೂಡ ಇವತ್ತು ಈ ಒಂದು ಯಲಹಂಕ ವಾಯುನೆಲೆಯಲ್ಲಿ ಪ್ರದರ್ಶನಗೊಳ್ಳುವ ಮೂಲಕ ನಮ್ಮ ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಳ್ತಾ ಇದೆ. ಅದರ ಜೊತೆಗೆ 4 ಸಾರಂಗ್ ಹೆಲಿಕಾಪ್ಟರ್ಗಳು ಕೂಡ ಇವತ್ತಿನ ಒಂದು ವೈಮಾನಿಕ ಪ್ರದರ್ಶನದಲ್ಲಿ ಒಂದು ಪ್ರದರ್ಶನವನ್ನ ನೀಡಲು ಈಗಾಗಲೇ ಸಜ್ಜಾಗಿರುವಂತದ್ದು. ಹಾಗೆ ಪೊಲೀಸ್ ಸರ್ಪಗಾವಲನ್ನು ಕೂಡ ಯಲಹಂಕದ ವಾಯುನೆಲೆಯ ಬಳಿ ಹಾಕಿರುವಂತದ್ದು. ಯಾಕಂದ್ರೆ ಈ ಬಾರಿ 5 ಲಕ್ಷ ಮಂದಿ ಟಿಕೆಟ್ ಅನ್ನು ಬುಕ್ ಮಾಡಿರುವಂತದ್ದು. ಆ ಕಾರಣಕ್ಕಾಗಿ ಲಕ್ಷಾಂತರ ಮಂದಿ ಒಂದು ಯುದ್ಧ ವಿಮಾನಗಳ ಒಂದು ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳಲು ಬರ್ತಾರೆ. ಆ ಕಾರಣಕ್ಕಾಗಿ ಪೊಲೀಸ್ ಸರ್ಪಗಾವಲನ್ನು ಕೂಡ ವಾಯುನೆಲೆಯ ಬಳಿ ಹಾಕಿರುವಂತದ್ದು. ಜೊತೆಗೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮಾಂಸ ಮಾರಾಟವನ್ನ ಕೂಡ ನಿಷೇಧವನ್ನ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಈ ಬಾರಿ 51 ರಾಷ್ಟ್ರಗಳು ಪಾಲ್ಗೊಳ್ತಾ ಇದೆ. ಇನ್ನ 72 ಯುದ್ಧ ವಿಮಾನಗಳು ಆಕಾಶದಲ್ಲಿ ತಮ್ಮ ಒಂದು ಚಿತ್ತಾರವನ್ನ ಮೂಡಿಸಲಿವೆ. ಜೊತೆಗೆ ಆಕಾಶದಲ್ಲಿ ಪ್ರದರ್ಶನವನ್ನ ಕೂಡ ಮಾಡಲಾಗ್ತದೆ. ಈಗಾಗಲೇ ಕ್ಷಣಗಣನೆ ಕೂಡ ಪ್ರಾರಂಭ ಆಗಿದೆ ಉದ್ಘಾಟನೆಗಾಗಿ. ಜೊತೆಗೆ ಲಕ್ಷಾಂತರ ಮಂದಿ ಈಗಾಗಲೇ ಈ ಒಂದು ಯಲಹಂಕ ವಾಯುನೆಲೆಯ ಬಳಿ ಜಮಾಯಿಸ್ತಾ ಇರುವಂತದ್ದು. ಪ್ರಭು, ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ಹಂಡಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರು. ಯಲಹಂಕದ ವಾಯುನೆಲೆಯಿಂದ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಪ್ರತ್ಯಕ್ಷಿಕ ವರದಿಯನ್ನು ಕೊಟ್ಟರು. ಅಲ್ಲಿರುವಂತಹ ವಿಮಾನಗಳ ಹೆಲಿಕಾಪ್ಟರ್ಗಳ ಪರಿಚಯ ಕೂಡ ಮಾಡಿಕೊಟ್ರು. ಈ ಬಾರಿ ಏನಂತಂದ್ರೆ ಸುಮಾರು 549 ವಿಮಾನಗಳು ಪಾಲ್ಗೊಳ್ಳಲಿವೆ. ಇನ್ನು ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ವೀಕ್ಷಕರು ಕೂಡ ಆ ಯಲಹಂಕದ ವಾಯುನೆಲೆಯತ್ತ ಜಮಾಯಿಸ್ತಾ ಇದ್ದಾರೆ.